ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮ ಆತ್ಮಕ್ಕೆ ನಿಮ್ಮ ಶರೀರದ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ. ತುಂಬ ಕಾಳಜಿ ಇರುತ್ತೆ. ಯಾಕಂದರೆ ನಿಮ್ಮ ರಿಲೇಷನಲ್ಲಾಗಲಿ ಯಾರೇ ಎಷ್ಟೇ ಜನ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ ಅಂದರೂ ಕೂಡ ಅಷ್ಟೊಂದು ನಿಮ್ಮ ಆತ್ಮ ನಿಮ್ಮ ಶರೀರಕ್ಕೆ ಎಷ್ಟು ಪ್ರೀತಿ ಮಾಡುತ್ತೆ ಅಂದರೆ ಯಾರೂ ಮಾಡೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡುತ್ತೆ. ಓಕೆ, ಹೇಗೆ ಅಂತೀರಾ? ನಾನು ಹಳೆ ವಿಡಿಯೋನಲ್ಲೂ ಕೂಡ ಹೇಳಿದ್ದೀನಿ. ಇವತ್ತು ಒಂದು ಇನ್ಸಿಡೆಂಟ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಹಳೆ ವಿಡಿಯೋಗಳೆಲ್ಲ ನಾನು ಹಾಕಿದ್ದೀನಿ. ಏನೇ ಆಕ್ಸಿಡೆಂಟಲ್ಲ ಆದ್ರೂ ಬೆಂಕಿಯಿಂದ ಆಗಿರ್ಬೋದು, ಶಾಕ್ ಹತ್ಬಿಟ್ಟು ಕರೆಂಟ್ ಶಾಕ್ ಆಗಿ ಡೆತ್ ಆಗಿದ್ರೆ, ಬೆಂಕಿಯಿಂದ ಡೆತ್ ಆದರೆ, ನೀರಲ್ಲಿ ಬಿದ್ದು ಡೆತ್ ಆದರೆ, ಆಮೇಲೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆದರೂ ಕೂಡ ನಿಮ್ಮ ಶರೀರಕ್ಕೆ ನೋವಾಗೋಕ್ಕಿಂತ ಮುಂಚೆನೇ ಪ್ರಾಣ ಹೊರಗಡೆ ಬಂದುಬಿಡುತ್ತೆ. ಅಂದರೆ ಇದರ ಅರ್ಥ, ನಿಮ್ಮ ಶರೀರಕ್ಕೆ ನೋವು ಯಾವಾಗುತ್ತೆ? ನಿಮ್ಮ ಆತ್ಮ ನಿಮ್ಮ ದೇಹದಲ್ಲಿ ಇದ್ದಾಗ ನಿಮಗೆ ಗೊತ್ತಾಗುತ್ತೆ, ನೋವಾಗ್ತಾಯಿದೆ, ನನಗೆ ಇದು ಆಗ್ತಾಯಿದೆ, ಶಾಕ್ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗುತ್ತೆ, ಆಮೇಲೆ ಹೈಡ್ ಆಗಿಬಿಡುತ್ತೆ, ಎಲ್ಲ ಪ್ರಾಣ ಹೊರಗಡೆ ಬಂದುಬಿಟ್ಟಿರುತ್ತೆ. ಓಕೆ, ಇವತ್ತು 3 ದಿನದ ಹಿಂದೆ ಒಬ್ಬರು ಮೇಡಮ್ ಫೋನ್ ಮಾಡಿದರು, ನನ್ನ ಮಗಳ ಜೊತೆ ಮಾತಾಡಬೇಕು ಅಂತ. ಏನಾಗಿದೆ ಅಂದರೆ ಆಕ್ಸಿಡೆಂಟ್ ಆಗಿದೆ. ನನ್ನ ಗಂಡ, ನಾನು, ಆಮೇಲೆ ನನ್ನ 1.5 ವರ್ಷದ ಮಗಳು ರೋಡ್ ಆಕ್ಸಿಡೆಂಟಲ್ಲಿ ನನ್ನ ಮಗಳು ಹೋಗಿದ್ದಾಳೆ, ನಾನು ನನ್ನ ಗಂಡ ಬದುಕಿದ್ದೀವಿ ಅಂತ ಹೇಳಿದ್ರು. ಅಲ್ಲಿ ಮಾತಾಡಿದಾಗ ಮೇಡಮ್, ನಾನು ಮಾತಾಡ್ತಾ ಇರ್ತೀನಿ, ಯಾಕಂದರೆ ನಾನು ತಿಳ್ಕೋಬೇಕು. ನನಗೆ ನನ್ನ ರಿಸರ್ಚಲ್ಲೂ ಆ ಥರ ಆಗಿದೆ. ಆಮೇಲೆ ಡಾಕ್ಟರ್ ನ್ಯೂಟನ್ ಅವರ ರಿಸರ್ಚಲ್ಲೂ ಆ ಥರ. ಯಾಕಂದರೆ ಇದು ಗೊತ್ತಿದೆ, ಒಬ್ಬರ ಜೊತೆನೇ ಆದರೆ ಅದು ತಪ್ಪು ಅಂತ ಅಂದ್ಕೋಬೋದು. ಎಲ್ಲರ ಜೊತೆ ಆಗುತ್ತಲ್ಲ, ಆಗ ಅಲ್ಲಿ ಸತ್ಯ ಇರುತ್ತೆ. ಆ ಮೇಡಮ್ ಅವ್ರು ಏನು ಹೇಳಿದ್ರು, ಸರಿ ಏನಾಯಿತು ಅಂತ ಹೇಳಿದ್ರು. ಇಲ್ಲ ಮೇಡಮ್, ಆ ಟೈಮಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ನಾನು ಫುಲ್ಲು ಬ್ಲ್ಯಾಂಕ್ ಆಗಿದ್ದೆ ಅಂತ ಹೇಳಿದ್ರು. ಆಮೇಲೆ ಎಚ್ಚರ ಆದಾಗ ನನ್ನ ಗಂಡ ಒಂದು ಕಡೆ ಬಿದ್ಕೊಂಡಿದ್ದಾರೆ, ನನ್ನ ಮಗಳು ಪೂರ್ತಿ ಪಚ್ಚೆಯಾಗಿ ಹೋಗಿದ್ದಾಳೆ ಅಂತ ಅಳೋದಕ್ಕೆ ಶುರು ಮಾಡಿದ್ರು. ಸರಿ ಮೇಡಮ್, ನೀವು ಸುಧಾರಿಸ್ಕೊಳ್ಳಿ, ಮಾತಾಡೋಣ, ನಿಮ್ಮ ಮಗಳ ಜೊತೆ ಕಾಂಟ್ಯಾಕ್ಟ್ ಆಗೋಣ. ಬಟ್ ಅವಳು ಮಾತಾಡ್ತಾ ಇರಲಿಲ್ಲ. ಅಂದರೆ 1.5 ವರ್ಷ ಆದರೆ ತೊದಲು ಮಾತಿರುತ್ತೆ ಅಲ್ವಾ. ಅವಳಿಗೆ ಕಾಂಟ್ಯಾಕ್ಟ್ ಆಗ್ಬೋದು, ನಾವು ಕಾಂಟ್ಯಾಕ್ಟ್ ಆಗ್ತೀವಿ, ಬರ್ತಾಳೆ. ಎಷ್ಟು ಮಾತಾಡ್ತಾ ಇದ್ಲು ಅಷ್ಟೇ ಅವಳು ಮಾತಾಡ್ತಾಳೆ. ಒಂದು ವೇಳೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದರೆ ಅವಳು ಬರೋದು ಇಲ್ಲ. ಅವ್ರಿಗಿಂತ ಆ ಮಗುಕ್ಕಿಂತ ಮುಂಚೆ ಯಾರಾದರೂ ಡೆತ್ ಆಗಿರ್ತಾರಲ್ಲ, ಅವ್ರನ್ನ ಕರೆಸ್ಬಿಟ್ಟು ಇವಾಗ ಅವಳು ಸ್ಟೇಟಸ್ ಕೇಳ್ಬೋದು ನಾವು. ಅಂದರೆ ಎಲ್ಲಿದ್ದಾಳೆ, ಯಾವ ಜಾಗದಲ್ಲಿದ್ದಾಳೆ, ಓಕೆ, ಅದನ್ನೆಲ್ಲ ನಾವು ತಿಳ್ಕೊಬೋದು. ಅವಳು ಏನು ಸಂಬಂಧ, ಯಾಕೆ ಬೇಗ ಹೋದ್ಲು, ಇದನ್ನೆಲ್ಲ ಅವಳ ಬಗ್ಗೆ ನಾವು ತಿಳ್ಕೊಬೋದು, ಮಗು ಬಗ್ಗೆ. ಇನ್ನು ನೆಕ್ಸ್ಟ್ ಡೇ ಅವಳು ಹಸ್ಬೆಂಡ್ ಫೋನ್ ಮಾಡ್ತಾರೆ. ಮೇಡಮ್ ಅವ್ರ ಹಸ್ಬೆಂಡ್ ಫೋನ್ ಮಾಡಿ, ಮೇಡಮ್ ನನ್ನ ಹೆಂಡತಿ ನಂಬರ್ ಕೊಟ್ಟಳು, ನೀವೇನೋ ಆತ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀರಂತೆ, ನನ್ನ ಮಗಳ ಜೊತೆ ಮಾತಾಡಬೇಕು, ಇದು ಸಾಧ್ಯನಾ ಅಂತ ಕೇಳಿದ್ರು. ಹಾಂ ಸರಿ, ಸಾಧ್ಯ ಇದೆ, ಮಾತಾಡ್ಬೋದು, ತಿಳ್ಕೊಬೋದು, ಮಗು ಜೊತೆ ನೀವು ಕೇಳ್ಬೋದು. ಸರಿ, ಹೆಂಗಾಯಿತು ಅಂತ ಅವ್ರಿಗೂ ಕೇಳಿದೆ ನಾನು. ಹೆಂಗೆ, ಯಾಕೆ ಈ ಥರ ಆಯಿತು, ನೀವು ಹುಷಾರಾಗಿ ಓಡಿಸ್ಬೇಕಾಗಿತ್ತಲ್ವ ಅಂತ ಹೇಳಿದೆ. ನಾನು ಹುಷಾರಾಗಿ ಓಡಿಸ್ತಾ ಇದ್ದೆ ಮೇಡಮ್. ಲಾರಿ ಮುಂದ್ಗಡೆಯಿಂದ ಲಾರಿ ಬರ್ತಾಯಿತ್ತು, ಅದನ್ನು ನಾನು ನೋಡಿದ್ದೀನಿ. ಬಟ್ ನಾನು ಹುಷಾರಾಗೆ ಓಡಿಸ್ತಾ ಇದ್ದೀನಿ. ಬಟ್ ಆ ಟೈಮಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ. 10 to 20 ಸೆಕೆಂಡ್ ಇರ್ಬೋದು ಮೇಡಮ್, ಅಷ್ಟೇ. ಆ 10 to 20 ಸೆಕೆಂಡಲ್ಲಿ ನಾನು ಏನಾಯಿತು ಅಂತ ನನಗೆ ಎಚ್ಚರನೇ ಇರಲಿಲ್ಲ. ಆದರೆ ನನಗೆ ಎಚ್ಚರ ಆದಾಗ ನನ್ನ ಪಕ್ಕದಲ್ಲೇ ನನ್ನ ಮಗಳ ಲಿವರ್ ಬಿದ್ಕೊಂಡಿತ್ತು. ನಾನು ಲಿವರ್ ನೋಡಿದೆ ಫಸ್ಟು, ಆದರೆ ಮಗಳದೇ ಅಂತ ಗೊತ್ತಿರಲಿಲ್ಲ, ಲಿವರ್ ಬಿದ್ದಿತ್ತು. ಆಮೇಲೆ ಹಿಂಗೆ ಕಣ್ಣು ಅಷ್ಟು ನೋಡಿದ್ರೆ ನನ್ನ ಹೆಂಡತಿ ಬಿದ್ಕೊಂಡಿದ್ಲು. ಆಮೇಲೆ ನನ್ನ ಮಗಳನ್ನ ನೋಡಿದ್ರೆ ಅವಳ ದೇಹ ಇದಾಗ್ಬಿಟ್ಟಿತ್ತು ಅಂತ ಅಳೋದಕ್ಕೆ ಶುರು ಮಾಡಿದ್ರು. ನೋಡಿ, ಇದರಲ್ಲಿ 10 to 20 ಸೆಕೆಂಡ್ ಏನಿದೆ ಅಲ್ಲ, ಆಗ ಅವರ ಒಂದು ಆತ್ಮ ಅವ್ರ ಮಗಳ ಆತ್ಮ ಜೊತೆನೂ ಟ್ರಾವೆಲ್ ಮಾಡಿರುತ್ತೆ. ಓಕೆ, ಅವ್ರ ಹೆಂಡತಿ ಆತ್ಮ, ಅವರ ಆತ್ಮ, ಅವ್ರ ಮಗಳ ಆತ್ಮ ಏಕ್ದಮ್ ಒಂದೇ ಸತ್ಯಕ್ಕೆ ಟ್ರಾವೆಲ್ ಮಾಡ್ತಾವಂದ್ರೇನು, ಶರೀರದಿಂದ ಹೊರಗಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಓಕೆ, ಆಮೇಲೆ ಆಯಸ್ ಯಾರ್ದಿದೆ ವಾಪಸ್ ತಿರ್ಗಾ ಬಂದು ಆತ್ಮ ಶರೀರದಲ್ಲಿ ಕೂಡ್ಕೊಳ್ಳುತ್ತೆ. ಆಯಸ್ ಯಾರ್ದು ಇಲ್ವೋ ಅವ್ರು ಹೋಗಲೇಬೇಕು, ಅವ್ರದ್ದು ಬಂದು ಕೂಡ್ಕೊಳ್ಳಲ್ಲ. ಪೂರ್ತಿಯಾಗಿ ಆ ಸಿಲ್ವರ್ ಕೋಡ್ ಏನಿರುತ್ತಲ್ಲ, ಅದು ಕಟ್ ಆಗಿರುತ್ತೆ. ಸಿಲ್ವರ್ ಕೋಡ್ ಅಂದರೆ ಗೊತ್ತಲ್ವ, ನಮ್ಮ ಅಂಕುಳದಿಂದ ನಮ್ಮ ಆತ್ಮಕ್ಕೆ ಒಂದು
ದಾರ ಇರುತ್ತೆ. ಓಕೆ, ಅದು ಕಟ್ ಆಗಿಬಿಟ್ರೆ ನಾವು ಪೂರ್ತಿಯಾಗಿ ಡೆಡ್. ಇವ್ರದ್ದಷ್ಟೇ ಕೇಸಲ್ಲ, ಗಂಡ ಹೆಂಡತಿ ಮೇಲಿಂದ ಗುಡ್ಡದಿಂದ ಕಾರಿಂದ ಹೊರಗಡೆ ಬೀಳಬೇಕಾದ್ರೆ ಅವರ ಹೆಂಡತಿ ಶರೀರ ಕಾರಿಂದ ಹೊರಗಡೆ ಹಾರಿ ಬೀಳಬೇಕಾದ್ರೆ ಕೆಳಗಡೆ ಇನ್ನೂ ಬಿದ್ದಿಲ್ಲ, ಬಿದ್ದು ಪೆಟ್ಟಾಗಿ ಡೆತ್ ಆಗಬೇಕಲ್ವಾ, ಇಲ್ಲ, ಹಾರಿ ಬೀಳೋವಾಗಲೇ ಅವರ ಪ್ರಾಣ ಹೊರಗಡೆ ಬಂದುಬಿಟ್ಟಿತ್ತು. ಇದನ್ನು ನಾನು ಹೇಳಿದ್ದೀನಿ ಒಂದು ವಿಡಿಯೋನಲ್ಲಿ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಯಾರೇ ಈ ಥರ ಆಕ್ಸಿಡೆಂಟಲ್ಲಾಗಿ ಹೋಗಿದ್ದಾರೆ ಅಂದರೆ ಅದಕ್ಕೆ ಚಿಂತೆ ಮಾಡಬೇಡಿ, ದುಃಖ ಪಡಬೇಡಿ. ಅಯ್ಯೋ ಅವ್ರು ಎಷ್ಟೊಂದು ನೋವನ್ನು ಅನುಭವಿಸಿರ್ಬೋದು, ಅದು ಚಿಂತೆ ಬೇಡ. ಯಾಕಂದರೆ ಅವ್ರು ನೋವು ಅನುಭವಿಸೋಕ್ಕಿಂತ ಮುಂಚೆನೇ ಪ್ರಾಣ ಹೊರಗಡೆ ಬಂದಿರುತ್ತೆ. ನೀವು ಏನು ಚಿಂತೆ ಮಾಡ್ತಿರಲ್ಲ, ನಿಮ್ಗಿಂತ ಜಾಸ್ತಿ ಚಿಂತೆ ಆ ಆತ್ಮಕ್ಕಿರುತ್ತೆ. ಅದರ ಶರೀರದ ಚಿಂತೆ ಆ ಆತ್ಮಕ್ಕಿರುತ್ತೆ ಖುದ್ದಾಗಿ. ನೀವು ಕೂಡ ಅನುಭವಿಸಿರ್ಬೋದು, ಯಾವಾಗಲೋ ಎಲ್ಲೋ ಬೀಳೋವಾಗ, ಜಾರಿ ಬೀಳೋವಾಗ ಆಗಲಿ, ಏನೇ ಆಗಲಿ, ಏನೇ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆಕ್ಸಿಡೆಂಟ್ ಆಗೋವಾಗ ಆ ಕ್ಷಣಕ್ಕೆ ಆ ಮೂಮೆಂಟಲ್ಲಿ ಏನಾಯಿತು ಅಂತ ಗೊತ್ತೇ ಆಗೋಲ್ಲ ನಿಮಗೂ ಕೂಡ. ಅಯ್ಯೋ ಹೆಂಗೆ ಏನಾಯಿತೋ ಏನೋ ಬಿದ್ದುಬಿಟ್ಟೆ, ಜಾರಿ ಬಿದ್ದುಬಿಟ್ಟೆ, ಏನಾಯಿತೋ ಏನೋ ಹಿಂಗಾಯಿತು ಹಾಗಾಯಿತು ಅಂತ ಹೇಳ್ತೀರ. ಆ ಕ್ಷಣ ನೀವು ಸಾವಿನ ಬಾಗಿಲನ್ನು ತಟ್ಟಿ ಬಂದಿರ್ತೀರ. ಓಕೆ, ಆ ಟೈಮಲ್ಲಿ ನಿಮ್ಮ ಡೆತ್ ಕೂಡ ಆಗ್ಬೋದು. ಯಾಕಂದರೆ ಪ್ರಾಣ ಹೊರಗಡೆ ಬಂದು ನಿಂತ್ಕೊಂಡಿರುತ್ತೆ ಆಲ್ರೆಡಿ. ಯಾಕಂದರೆ ಆ ನಿಮ್ಮ ಆತ್ಮಕ್ಕೆ ನಿಮ್ಮ ಶರೀರ ನೋವು ಅನುಭವಿಸೋದು ಇಷ್ಟ ಇಲ್ಲ, ನಿಮ್ಮ ಶರೀರಕ್ಕೆ ತಕ್ಲೀಫ್ ಕೊಡೋದು ಅದಕ್ಕೆ ಇಷ್ಟ ಇಲ್ಲ. ಓಕೆ, ಅದಕ್ಕೆ ನೀವು ಚಿಂತೆ ಬೇಡ. ನಿಮಗೆ ಯಾರದೇ ಆಕ್ಸಿಡೆಂಟಲ್ ಡೆತ್ ಆದ್ರೂ ಅವ್ರಿಗೆ ನೋವಾಗೋಕ್ಕಿಂತ ಮುಂಚೆನೇ ಪ್ರಾಣ ಹೊರಗಡೆ ಬಂದಿರುತ್ತೆ. ಇನ್ನು ಅವ್ರ ಹುಡುಗಿ ತಂದೆ ಹೇಳಿದ್ರು, ನನ್ನ ಜೊತೆ ತುಂಬ ಅಟ್ಯಾಚ್ಮೆಂಟ್ ಮೇಡಮ್ ನನ್ನ ಮಗಳು. ಇವಾಗ ನಿಮ್ಮದು ವಿಡಿಯೋನೆಲ್ಲ ನೋಡಿದ್ದೀನಿ, ಆದರೂ ನನ್ನ ಮಗಳು ನನ್ನ ಜೊತೆಲೇ ಇದ್ದಾಳೆ ಮೇಡಮ್. ನಾನು ಮಗಳೇ ನೀನು ಇಲ್ಲಿದೆಯಾ ಅಂತ ಹೇಳಿದ್ರೆ ಅವಳೆಲ್ಲ ಏನಾದರೂ ಬೀಳ್ಸಮ್ಮ ಅಂತ ಹೇಳಿದ್ರೆ ಬೀಳ್ಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ಆತ್ಮ. ಓಕೆ, ಯಾಕಂದರೆ ಅವ್ರ ತಂದೆ ನಂಬಿದ್ದಾರೆ, ನನ್ನ ಮಗಳು ನನ್ನ ಜೊತೆ ಇದ್ದಾಳೆ ಅಂತ ನಂಬಿದ್ದಾರೆ ಅವರು. ಯಾರು ನಂಬ್ತಾರೆ ಅಲ್ಲಿ ಅನುಭವಗಳು, ಸೂಚನೆಗಳು ಡೈರೆಕ್ಟ್ ಬರುತ್ತೆ. ಒಬ್ಬೊಬ್ರು ನಂಬಲ್ಲ, ಯಾರು ನಂಬಲ್ಲ ಅವ್ರಿಗೆ ಸಿಗೋದೇ ಇಲ್ಲ ಸೂಚನೆಗಳು. ಓಕೆ, ಅವ್ರು ಯಾರೇ ನಂಬಲಿ ಬಿಡಲಿ, ಬಟ್ ಆತ್ಮ ಅಂತೂ ಇದೆ, ಆತ್ಮ ವರ್ಕ್ ಅಂತೂ ಮಾಡುತ್ತೆ. ಇವಾಗ ಅವ್ರ ತಂದೆ ಅವ್ರ ತಾಯಿನ ಹಿಡಿತಾಳೆ, ಅವಳು ಬದುಕಿಸ್ತಾಳೆ. ಯಾಕಂದರೆ ಅವಳು ಕಮ್ಯುನಿಕೇಟಲ್ಲಿ ಇರ್ತಾಳೆ, ಕಮ್ಯುನಿಕೇಟ್ ಮಾಡ್ತಾಳೆ. ಇವಾಗ ತಂದೆಗೆ ತುಂಬ ಸತಿ ಕಮ್ಯುನಿಕೇಟ್ ಮಾಡಿದೆ ಆ ಮಗು. ಹಂಗಂದರೆ ನಾವು ಕರೆದಾಗೂ ಕೂಡ ಬರ್ತಾಳೆ ಅವಳು ಮಾತಾಡೋಕ್ಕೆ. ಓಕೆ, ಏನಾದರೂ ಆಕ್ಸಿಡೆಂಟಲ್ ಆಗೋವಾಗ ಪ್ರಾಣ ನಿಮ್ಮ ಆತ್ಮ ಹೊರಗಡೆ ಬಂದರೆ ಆ ಶರೀರಕ್ಕೆ ಏನೂ ಅರಿವಿರಲ್ಲ. ಅದಕ್ಕೆ ಪ್ರಾಣನ ಹೊರಗಡೆ ಬಂದುಬಿಟ್ಟ ಮೇಲೆ, ಇವಾಗ ನೋಡಿ ಡೆಡ್ ಬಾಡಿನ ನೋಡಿ, ಆತ್ಮ ಹೊರಗಡೆ ಬಂದಿರೋ ಡೆತ್ ಆಗಿರೋ ಬಾಡಿನ ನಾವು ಏನು ಮಾಡ್ತೀವಿ, ಅದ್ರ ಜೊತೆ ಏನು ಮಾಡಿದ್ರೂ ಅದಕ್ಕೆ ಅರಿವಿರಲ್ಲ ಅಲ್ವಾ. ಹಾಗೇ ಆಕ್ಸಿಡೆಂಟಲ್ ಆಗೋವಾಗೂ ಕೂಡ ಏನಾದರೂ ಆ ಥರ ನಿಮ್ಮ ಶರೀರಕ್ಕೆ ನೋವಾಗೋವಾಗ ಪ್ರಾಣ ಹೊರಗಡೆ ಬಂದುಬಿಟ್ರೆ ನಿಮ್ಮ ಶರೀರಕ್ಕೆ ನೋವಾಗಲ್ಲ. ಓಕೆ, ಅದ್ರ ಚಿಂತೆ ಬೇಡ. ಯಾರೇ ನಿಮ್ಮ ಇದರಲ್ಲಿ ಯಾರಿಗೆ ಏನಾದರೂ ಆಗಿ ಡೆತ್ ಆಗಿದ್ದರೆ ಅದ್ರ ಚಿಂತೆ ಮಾಡಬೇಡಿ. ಅವ್ರಿಗೆ ನೋವಾಗೋಕ್ಕಿಂತ ಮುಂಚೆನೇ ಅವ್ರ ಪ್ರಾಣ ಹೊರಗಡೆ ಬಂದಿದೆ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.